ನೀವು ಬ್ಯಾಂಕ್ಗೆ ಚೆಕ್ ಪ್ರೆಸೆಂಟ್ ಮಾಡಿದಾಗ ಅದು ಕ್ಲಿಯರ್ ಆಗೋದಕ್ಕೆ 1 ಅಥವಾ 2 ದಿನ ಬೇಕಾಗುತ್ತೆ. ಚೆಕ್ ಕ್ಲಿಯರ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ 1-2 ಕೆಲಸದ ದಿನಗಳಾಗುತ್ತೆ. ಆದರೆ ಅಕ್ಟೋಬರ್ 4ರಿಂದ ಹೊಸ ವ್ಯವಸ್ಥೆ ಜಾರಿಗೆ ಬರ್ತಾ ಇದ್ದು ಚೆಕ್ ಕೆಲವೇ ಗಂಟೆಗಳಲ್ಲಿ ಕ್ಲಿಯರೆನ್ಸ್ ಆಗುತ್ತೆ. ಚೆಕ್ ಸಲ್ಲಿಸಿದ ತಕ್ಷಣ ಅದನ್ನು ಸ್ಕ್ಯಾನ್ ಮಾಡಿ ಕಳುಹಿಸಿ ಕೊಡಲಾಗುತ್ತೆ. 3 ಗಂಟೆಯೊಳಗೆ ಚೆಕ್ ಪರಿಶೀಲನೆ ಆಗಲಿದ್ದು ಕೆಲವೇ ಗಂಟೆಯಲ್ಲಿ ಹಣ ನಿಮ್ಮ ಅಕೌಂಟ್ಗೆ ಜಮೆಯಾಗುತ್ತೆ. ಈ ಕುರಿತ ಹೆಚ್ಚಿನ ಡೀಟೇಲ್ಸ್ ಗಿಲ್ಲಿದೆ. ಚೆಕ್ ಡೆಪಾಸಿಟ್ ಆಗುವುದಕ್ಕೆ 2 ದಿನ ಕಾಯಬೇಕಿಲ್ಲ. ಕೆಲವೇ ಗಂಟೆಯಲ್ಲಿ ನಿಮ್ಮ ಖಾತೆಗೆ ಬರುತ್ತೆ ಹಣ. ಆರ್ಬಿಐ ಹೊಸ ರೂಲ್ ಅಕ್ಟೋಬರ್ 4ರಿಂದ ಜಾರಿ. ಬ್ಯಾಂಕ್ಗಳಲ್ಲಿ ನೀವು ಚೆಕ್ ಹಾಕಿದ್ರೆ ಅದು ಪ್ರೋಸೆಸ್ ಆಗಿ ಚೆಕ್ ಕ್ಲಿಯರೆನ್ಸ್ ಆಗಿ ನಿಮ್ಮ ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೆ 1 ಅಥವಾ 2 ಕೆಲಸದ ದಿನಗಳಾಗಿರುತ್ತೆ. ಈ ಅವಧಿಯನ್ನ ಕಡಿಮೆ ಮಾಡೋದಕ್ಕೆ ಆರ್ಬಿಐ ಹೊಸ ಕ್ರಮವನ್ನ ತೆಗೆದುಕೊಳ್ತಿದೆ. ಅದಕ್ಕಾಗಿ ಹೊಸ ವ್ಯವಸ್ಥೆ ರೂಪಿಸಿದೆ. ಕೆಲವೇ ಗಂಟೆಗಳೊಳಗೆ ಚೆಕ್ ಕ್ಲಿಯರೆನ್ಸ್ ಆಗುವಂತಹ ವ್ಯವಸ್ಥೆ ಅಕ್ಟೋಬರ್ 4ರಿಂದ ಜಾರಿಗೆ ಬರಲಿದೆ. ಸದ್ಯ ಇರುವ ವ್ಯವಸ್ಥೆಯಲ್ಲಿ ಚೆಕ್ ಕ್ಲಿಯರೆನ್ಸ್ ಸೈಕಲ್ T+1 ದಿನವಾಗಿದೆ. ಅಂದ್ರೆ ಟ್ರಾನ್ಸಾಕ್ಷನ್ ಶುರುವಾದ ದಿನ ಸೇರಿ 2 ದಿನ ಬೇಕಾಗುತ್ತೆ. ಚೆಕ್ಗಳನ್ನ ಪ್ರೊಸೆಸ್ ಮಾಡೋದಕ್ಕೆ ಚೆಕ್ ಟ್ರಂಕೇಶ್ ಸಿಸ್ಟಮ್ ಇದೆ. ಬ್ಯಾಚ್ ಪ್ರೊಸೆಸಿಂಗ್ ವಿಧಾನದಲ್ಲಿ ಚೆಕ್ ಕ್ಲಿಯರೆನ್ಸ್ ಆಗೋದಕ್ಕೆ 2 ಕಾರ್ಯ ದಿನಗಳು ಆಗುತ್ತೆ. ಹೊಸ ವ್ಯವಸ್ಥೆಯಲ್ಲಿ ಚೆಕ್ಗಳನ್ನ ಸ್ಕ್ಯಾನ್ ಮಾಡಿ ಕೆಲವೇ ಗಂಟೆಗಳಲ್ಲಿ ಪಾಸ್ ಮಾಡಲಾಗುತ್ತೆ. ಈ ಪ್ರಕ್ರಿಯೆಯು ವರ್ಕಿಂಗ್ ದಿನಗಳಲ್ಲಿ ನಿರಂತರವಾಗಿ ಚಾಲೂ ಇರುತ್ತೆ. ಈಗಿರುವ ಚೆಕ್ ಟ್ರಂಕೇಶನ್ ಸಿಸ್ಟಮ್ ಅಂದ್ರೆ ಸಿಟಿಎಸ್ ನಿಂದ 2 ಹಂತದಲ್ಲಿ ನಿರಂತರ ಕ್ಲಿಯರಿಂಗ್ ಮತ್ತು ಸೆಟಲ್ಮೆಂಟ್ ಆನ್ ರಿಯಲೈಸೇಷನ್ ವ್ಯವಸ್ಥೆಗೆ ಬದಲಾಯಿಸುವುದಕ್ಕೆ ನಿರ್ಧರಿಸಲಾಗಿದೆ. ಮೊದಲ ಹಂತವು 2025ರ ಅಕ್ಟೋಬರ್ 4ರಿಂದ ಜಾರಿಗೆ ಬರುತ್ತೆ. ಎರಡನೇ ಹಂತವು 2026ರ ಜನವರಿ 3ರಿಂದ ಜಾರಿಗೆ ಬರುತ್ತೆ ಅಂತ ಭಾರತೀಯ ರಿಸರ್ವ್ ಬ್ಯಾಂಕ್ ಹೇಳಿದೆ. ಬ್ಯಾಂಕ್ಗೆ ಹೋಗಿ ನೀವು ಚೆಕ್ ಸಲ್ಲಿಸಿದಾಗ ಕೂಡಲೇ ಅದನ್ನ ಸ್ಕ್ಯಾನ್ ಮಾಡಿ ಕ್ಲಿಯರಿಂಗ್ ಹೌಸ್ಗೆ ಕಳುಹಿಸಲಾಗುತ್ತೆ. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4ರವರೆಗೆ ಸಿಂಗಲ್ ಪ್ರೆಸೆಂಟೇಷನ್ ಸೆಷನ್ನಲ್ಲಿ ಈ ಪ್ರಕ್ರಿಯೆ ನಿರಂತರವಾಗಿರುತ್ತೆ. ಪ್ರತಿಯೊಂದು ಚೆಕ್ ಅನ್ನ ಸಲ್ಲಿಸಿದಾಗ ಆ ಚೆಕ್ನ ಬ್ಯಾಂಕ್ ಸ್ಪಂದಿಸಬೇಕು. ಸ್ವೀಕೃತವೋ ಅಥವಾ ತಿರಸ್ಕೃತವೋ ಎಂಬುದನ್ನ 3 ಗಂಟೆಯೊಳಗೆ ಅದು ಖಚಿತಪಡಿಸಬೇಕು. ಏನು ಸ್ಪಂದಿಸದೇ ಇದ್ರೆ ಚೆಕ್ ಊರ್ಜಿತ ಅಂತ ಪರಿಗಣಿಸಲಾಗುತ್ತೆ. ಆಗ ಆ ಚೆಕ್ ಅನ್ನ ಕ್ಲಿಯರೆನ್ಸ್ ಮಾಡಲಾಗುತ್ತೆ. ಇಲ್ಲಿ ಡ್ರಾಯಿ ಬ್ಯಾಂಕ್ಗಳಿಗೆ ಅಂದ್ರೆ ಚೆಕ್ ಇರುವ ಬ್ಯಾಂಕ್ ಜವಾಬ್ದಾರಿ ಹೆಚ್ಚಾಗುತ್ತೆ. ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್.